ಈಗ 2023ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆದರು. ಆದರೆ ಕುರ್ಚಿ ತಿಕ್ಕಾಟ ಇನ್ನೂ ಕೂಡ ನಿಂತಿಲ್ಲ. ಆದರೆ 2028ಕ್ಕೆ ಬಿಜೆಪಿ ನಾಯಕರು ಗುರಿ ಇಟ್ಟಿದ್ದಾರೆ. ಸೂರ್ಯ ನಿತ್ಯ ಉದಯಿಸೋದು ಎಷ್ಟು ಸತ್ಯನೋ 2028ಕ್ಕೆ ವಿಜೇಂದ್ರ ಅವರು ಸಿಎಂ ಆಗೋದು ಅಷ್ಟೇ ಸತ್ಯ. ಈ ರೀತಿಯಾಗಿ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತನಗೌಡ ಪಾಟೀಲ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಇಲ್ಲಿಗೆ ಬಂದು ಹೋದ್ಮೇಲೆ ಯಡಿಯೂರಪ್ಪನವರು ಸಿಎಂ ಆಗಿದ್ರು. ಈಗ ವಿಜೇಂದ್ರ ಬಂದಿದ್ದಾರೆ. ಅವರು ಕೂಡ 2028ಕ್ಕೆ ಸಿಎಂ ಆಗೇ ಆಗ್ತಾರೆ. ನೀವೆಲ್ಲ ತೋರಿಸುವಂತಹ ಪ್ರೀತಿ ನೋಡಿದ್ರೆ ಸಿಎಂ ಆಗೋದು ಸತ್ಯ ಅನ್ನುವಂತಹ ಮಾತನ್ನ ಶಾಂತನಗೌಡ ಪಾಟೀಲ್ ಹೇಳಿದ್ದಾರೆ. ಇವರ ಮಾತಿಗೆ ಕಾರ್ಯಕರ್ತರು ಶೆಳ್ಳೆ ಚಪ್ಪಾಳೆ ಮುಖಾಂತರ, ಆ ಹರ್ಷೋದ್ಗಾರದ ಮುಖಾಂತರ ಅನುಮೋದನೆ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಈ ರಾಜ್ಯದೊಳಗೆ ಯಡಿಯೂರಪ್ಪನವರಿಗೆ ಇವತ್ತು ಎಲ್ಲರೂ ಅಧ್ಯಕ್ಷರ ಜೊತೆಗೆ ನಾನು ನಿನ್ನೆಯಿಂದನೂ ಅವ್ರ ಜೊತೆಗಿದ್ದೀನಿ. ಎಲ್ಲೇ ಹೋದ್ರು ಕೇಳತಕ್ಕಂಥ ಜನ ನಮ್ಮ ಯಡಿಯೂರಪ್ಪನವರು ಮಗ ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪನವರು ಮಗ ನಮ್ಮ ಅಧ್ಯಕ್ಷರು. ಎಲ್ಲೇ ಹೋದ್ರು ಇಲ್ಲಿ ಯಡಿಯೂರಪ್ಪನವರು ಬಂದು ಹೋಗ್ಯಾರ, ನೀವು ಬಂದಿರಿ. ಇಲ್ಲಿ ಬಂದು ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಪ್ರತಿ ಗ್ರಾಮಗಳಲ್ಲಿ ಹೇಳ್ಯಾರ. ಆದ್ರಿಂದ ನಾನು ಸಹ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ 2028ಕ್ಕೆ ಸೂರ್ಯ ಹುಟ್ಟುವುದು, ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. ನಮ್ಮ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಈ ರಾಜ್ಯದೊಳಗೆ ಯಡಿಯೂರಪ್ಪನವರಿಗೆ ಇವತ್ತು ಎಲ್ಲರೂ ಅಧ್ಯಕ್ಷರ ಜೊತೆಗೆ ನಾನು ನಿನ್ನೆಯಿಂದನೂ ಅವ್ರ ಜೊತೆಗಿದ್ದೀನಿ. ಎಲ್ಲೇ ಹೋದ್ರು ಕೇಳತಕ್ಕಂಥ ಜನ ನಮ್ಮ ಯಡಿಯೂರಪ್ಪನವರು ಮಗ ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪನವರು ಮಗ ನಮ್ಮ ಅಧ್ಯಕ್ಷರು. ಎಲ್ಲೇ ಹೋದ್ರು ಇಲ್ಲಿ ಯಡಿಯೂರಪ್ಪನವರು ಬಂದು ಹೋಗ್ಯಾರ, ನೀವು ಬಂದಿರಿ. ಇಲ್ಲಿ ಬಂದು ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಯಾರ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಪ್ರತಿ ಗ್ರಾಮಗಳಲ್ಲಿ ಹೇಳ್ಯಾರ. ಆದ್ರಿಂದ ನಾನು ಸಹ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ 2028ಕ್ಕೆ ಸೂರ್ಯ ಹುಟ್ಟುವುದು, ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. ಸೊ ಇವತ್ತು ಬಾಗಲಕೋಟೆಯಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಕುರಿತಾಗಿ ಜನಜಾಗೃತಿ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭಾಗಿಯಾಗಿದ್ದರು. ಸೊ ಆ ಸಂದರ್ಭದಲ್ಲಿ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಹೇಳಿದಂಥ ಮಾತಿದು. ಸೂರ್ಯ ನಿತ್ಯ ಉದಯಿಸೋದು ಎಷ್ಟು ಸತ್ಯನೋ 2028ಕ್ಕೆ ವಿಜೇಂದ್ರ ಅವರು ಸಿಎಂ ಆಗೋದು ಕೂಡ ಅಷ್ಟೇ ಸತ್ಯ. ಯಡಿಯೂರಪ್ಪನವರು ಕೂಡ ಇಲ್ಲಿಗೆ ಬಂದು ಹೋಗಿದ್ರು, ಬಂದು ಹೋದ ನಂತರ ಅವರು ಸಿಎಂ ಆದರು. ಸೊ ಈಗ ವಿಜೇಂದ್ರ ಅವರು ಬಂದಿದ್ದಾರೆ. ಸೊ ಈಗ ಅವರು ಕೂಡ 2028ಕ್ಕೆ ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಈಗ ವ್ಯಕ್ತಪಡಿಸಿದ್ದಾರೆ. ಸೊ ಯಾವಾಗ ವೇದಿಕೆ ಮೇಲೆ ಈ ಒಂದು ಮಾತನ್ನು ಶಾಂತಗೌಡ ಪಾಟೀಲ್ ಅವರು ಹೇಳಿದ್ರು, ಸೊ ಆಗ ನೆರೆದಿದ್ದಂಥ ಬಿಜೆಪಿ ಕಾರ್ಯಕರ್ತರು ಶಿಳ್ಳೆ ಚಪ್ಪಾಳೆ ಹಾಗೂ ಹರ್ಷೋದ್ಗಾರದ ಮುಖಾಂತರ ಅದಕ್ಕೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಸೊ ಅದನ್ನು ಈಗಷ್ಟೇ ಗಮನಿಸಿದ್ರಿ. ಸೊ ತೀವ್ರ ಕುತೂಹಲವನ್ನು ಕೆರಳಿಸಿರುವಂಥದ್ದು ಈಗಿನ ಸಿಎಂ ಕುರ್ಚಿ ಕಿತ್ತಾಟ. ಸೊ ಅದರ ಬೆನ್ನಲ್ಲೇ ಈಗ 2028ಕ್ಕೆ ಈಗ ಬಿಜೆಪಿ ಕಾರ್ಯಕರ್ತರು ಸಿದ್ಧವಾದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.